ಯಾರಿಗೆ ಫೋನ್ ಮಾಡ್ತಿದ್ಯಾ? ನಿನ್ನೆ ಕೇಳ್ತಿರೋದು ಯಾರಿಗೆ ಫೋನ್ ಮಾಡ್ತಿದ್ಯಾ? ಅದು ಅದು ಅಣ್ಣ ನಿತ್ಯನಿಗೆ ಫೋನ್ ಮಾಡ್ತಿದ್ದೆ. ನೀನೇನಾದ್ರೂ ಅವನಿಗೆ ಫೋನ್ ಮಾಡಿದ್ರೆ ನಾನು ರಾಕ್ಷಸ ಆಗ್ಬೇಕಾಗತ್ತೆ. ಅಂದ್ರೆ ದೇವರಾಣೆ ಸುಮ್ಮನೆ ಬಿಡಲ್ಲ ಅವನ್ನ. ಮಾಡೋದೆಲ್ಲ ಮಾಡಿ ಇಲ್ಲಿಗೆ ಬಂದು ಏನ್ ಮಾಡ್ತಾನೆ? ಮತ್ತೆ ಗಲಾಟೆ. ಅವನಿಗೆ ತಂಗಿಯನ್ನು ಸ್ವಲ್ಪ ಕನಿಕರ ಇದ್ದಿದ್ರು, ಇವತ್ತು ನನ್ನ ಸಾಕ್ಷಿ ನಾವು ಬದುಕಿನ ಮಧ್ಯೆ ಹೋರಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದು ಹಾಗಲ್ಲ. ನೀನೇನು ಹೇಳೋದ್ ಬೇಕಾಗಿಲ್ಲ. ಆದಿತ್ಯನ್ಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗೋದು ಬೇಡ. ಹಾಗೊಂದ್ ವೇಳೆ ನನ್ನ ಮಾತು ಮೀರಿ ನೀನೇನಾದ್ರೂ ಅವ್ನಿಗೆ ಫೋನ್ ಮಾಡಿದ್ರೆ ಈ ಅಣ್ಣನ್ನ ಪರ್ಮನೆಂಟ್ ಆಗಿ ಕಳ್ಕೋಬೇಕಾಗತ್ತೆ ನೀನು. ಏನಾಯ್ತು ರಂಜಿತ್? ಮಾತ್ರೆ ತಗೊಂಡ್ಬಿಡ್ತಾಳೆ ಮಾವ. ಯಾಕೆ ಮತ್ತೆ ಜಗಳ ಆಡಿದ್ರ? ಇಲ್ಲ ಮಾವ. ಮತ್ತೇನಾಯ್ತು? ಇದನ್ನಲ್ಲ ಆ ಇಡಿಯಟ್ ಆದಿತ್ಯ. ಆದಿತ್ಯ ಏನ್ ಮಾಡ್ದ? ಅವನ್ ಮನೆ ಬಿಟ್ಟು ಹೋಗಿದ್ರಿಂದ ನಿಮ್ಮ ಮಧ್ಯೆ ಏನೋ ಪ್ರಾಬ್ಲಮ್ ಆಗಿದ್ದಿಂತಲ್ಲ. ಅದಕ್ಕೆ ಕಾರಣ ಇವಳೆ ಅಂತ ಅವನ ಹತ್ರ ಮಾತಾಡಿ ಅವ್ನ ಮನೆಗೆ ವಾಪಸ್ ಬರೋ ಹಾಗೆ ಮಾಡ್ತೀನಿ ಅಂತ ಅವನ್ನ ಮೀಟ್ ಮಾಡ್ಕೊಂಡು ಬರಕ್ ಹೋಗಿದ್ಲು. ಅವನಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಿ ಅವಮಾನ ಮಾಡಿ ಕಳಿಸಿದಾನಂತೆ. ಸಾಕ್ಷಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕು ಮಾವ. ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಮುಗಿಸ್ಬಿಡ್ತೀನಿ ಅವನ್ನ. ಆದಿ ಏನು ಅಂತ ನಿಮ್ ಹೋಟೆಲ್ ಹುಡ್ಬಿಟ್ಟು